ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇನ್ನೇನು ಯುಗಾದಿ ಹತ್ರ ಬರ್ತಾ ಇದೆ. ನೀವು ಯಾವಾಗಲೂ ಒಂದೇ ತರ ಪಾಯಸ ಮಾಡಿ ಬೇಜಾರಾಗಿದ್ರೆ ನಿಮಗೆ ಈಗ ನಾನು ಖರ್ಜೂರ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಇದನ್ನು ಒಂದನ್ನು ಕೂಡ ಟ್ರೈ ಮಾಡಬಹುದು. ಖರ್ಜೂರ ಅರ್ಧ ಕಪ್ನಷ್ಟು ನಾನಿಲ್ಲಿ ಖರ್ಜೂರನ ಸಣ್ಣದಾಗಿ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ. ಹೀಗೆ ಹಾಲು 2 ಕಪ್ನಷ್ಟು, ತೆಂಗಿನಕಾಯಿ ತುರಿ ಫ್ರೆಶ್ ಆಗಿದ್ದ ತೆಂಗಿನಕಾಯಿ ತುರಿ ತಗೋಬೇಕು ಅರ್ಧ ಕಪ್ನಷ್ಟು, ತುಪ್ಪ 1 ರಿಂದ 1.5 ಟೇಬಲ್ ಸ್ಪೂನ್ ನಷ್ಟು, ಬೆಲ್ಲ ಸಣ್ಣದಾದ ಒಂದು 4 ಪೀಸು, ಯಾಕಂದ್ರೆ ಖರ್ಜೂರನೇ ಸಿಹಿ ಆಗಿರುತ್ತೆ ಅದರಿಂದ ನಿಮ್ಗೆ ಬೆಲ್ಲ ಸ್ವಲ್ಪ ಸಾಕಾಗುತ್ತೆ. ಗೋಡಂಬಿ 8 ಪೀಸ್ ಮಾಡಿ ಇಟ್ಕೊಂಡಿದೀನಿ, ದ್ರಾಕ್ಷಿ 10 ರಿಂದ 15, ಹಾಗೆ ಬಾದಾಮ್ 8 ಪೀಸ್ ಮಾಡಿ ಇಟ್ಕೊಂಡಿದೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನೀವು ಕಾಯಿ ಹಾಲು ಮಾಡ್ಲಿಕ್ಕೆ ಅರ್ಧ ಕಪ್ನಷ್ಟು ನೀರು, ಏಲಕ್ಕಿ 2 ಚಿಟಿಕೆ ಅಷ್ಟು. ಈ ಕಾಯಿನ ಒಂದು ತಟ್ಟೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕೊಳ್ಳೋಣ. ಚೆನ್ನಾಗಿ ಈ ಕಾಯಿ ಹಾಲನ್ನ ತೆಕ್ಕೋಬೇಕು. ಇಲ್ಲ ನೀವು ರುಬ್ಬಿ ಕಾಯಿ ಹಾಲನ್ನ ತೆಕ್ಕೋತೀನಿ ಅಂದ್ರೆ ಅದನ್ನು ಮಾಡ್ಕೋಬಹುದು. ಇದನ್ನ ಕಾಯಿ ಹಾಲನ್ನ ತೆಕ್ಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ. ದಪ್ಪ ತಳ ಇರೋ ಪಾತ್ರೆ ತಗೊಂಡು ಅದನ್ನ ಬಿಸಿಗಿಡಿ. ಅದಕ್ಕೆ ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ ಬಾದಾಮ್ ಪೀಸಸ್ ಹಾಕೋಣ. ಬಾದಾಮು ಸ್ವಲ್ಪ ಆದ್ಮೇಲೆ ಗೋಡಂಬಿ ಸ್ವಲ್ಪ ಆದ್ಮೇಲೆ ದ್ರಾಕ್ಷಿ ದಪ್ಪ ಆಗೋವರೆಗೆ ಫ್ರೈ ಮಾಡಿಬಿಟ್ಟು ಒಂದು ಬಟ್ಲಿಗೆ ತೆಕ್ಕೊಳ್ಳಿ. ಆ ಪಾತ್ರೆಗೆನೆ ಈ ಖರ್ಜೂರ ಪೀಸ್ ಮಾಡಿದ್ದನ್ನ ಹಾಕಿ ಇದನ್ನ ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಖರ್ಜೂರ ಮೆತ್ತಗಾಗೋಷ್ಟು ಹೀಗೆ ಅದನ್ನ ಫ್ರೈ ಮಾಡ್ಕೊಳ್ಳಿ. ಹೀಗೆ 1 ನಿಮಿಷ ಆ ತುಪ್ಪದಲ್ಲಿ ಹುರಿದ್ರೆ ಸಾಕಾಗತ್ತೆ. ಈಗ ಇದಕ್ಕೆ ಈ ಕಾಯಿ ಹಾಲನ್ನ ಹಾಕೋಣ. ಸ್ವಲ್ಪ ಕಾಯಿ ಹಾಲು ಕುದಿಯೋವರೆಗೆ ಒಲೆ ಮೇಲೆ ಇಟ್ಟಿರಿ. ಈಗ ನೋಡಿ ಚೆನ್ನಾಗಿದು ಖರ್ಜೂರ ಕೂಡ ಬೆಂದಿದೆ. ಸುಮಾರು 1.5-2 ನಿಮಿಷದ ಹತ್ರ ಆಗಿದೆ. ಈಗ ಆ ಖರ್ಜೂರ ಹಾಕಿದ್ದಕ್ಕೆ ಹಾಲು ಹಾಕೋಣ. ಹಾಲು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಇದನ್ನ. ಈಗ ಈ ಪಾಯಸ ಸುಮಾರು 4 ರಿಂದ 5 ನಿಮಿಷದಷ್ಟು ಕುದ್ದಿದೆ ನೋಡಿ. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಕೂಡ. ಈ ಹಂತದಲ್ಲಿ ನೀವು ಬೆಲ್ಲ ಹಾಕಿ, ಬೆಲ್ಲ ನೀವು ಪುಡಿ ಮಾಡಿಕೊಂಡು ಹಾಕಿ. ಬೆಲ್ಲ ಹಾಕಿದ್ಮೇಲೆ ಸುಮಾರು 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಬೆಲ್ಲ ಹಾಕಿದಾಗ ನೀವು ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ, ಅದರಿಂದ ನೀವು ನೋಡ್ಕೊಂಡು ಹಾಕೊಳ್ಳಿ. ಈಗ ಸುಮಾರು 1 ನಿಮಿಷ ಪಾಯಸ ಬೆಲ್ಲ ಹಾಕಿದ್ಮೇಲೆ ಕುದಿ ಬಂದಿದೆ. ಈಗ ಇದನ್ನ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ, ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ದು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡಿ. ಬೆಲ್ಲ ಹಾಕಿದ್ರೆ ಕೆಲವೊಮ್ಮೆ ಹಾಲು ಒಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ. ಸೊ ನೀವು ಸಕ್ಕರೆನೇ ಬೇಕಾದ್ರೆ ಬಳಸ್ಕೋಬಹುದು. ಯಾಕಂದ್ರೆ ನಿಮ್ಗೆ ಬೆಲ್ಲ ಹಾಕಿ ಹಾಲು ಒಡೆಯುತ್ತಾ ಬಿಡುತ್ತೆ ಅನ್ನೋದು ಕೆಲವೊಂದು ಸಲ ಗೊತ್ತಾಗಲ್ಲ. ಅದರಿಂದ ಸಕ್ಕರೆನೇ ಉಪಯೋಗಿಸೋದಾದ್ರೆ ನೀವು 1 ರಿಂದ 1.5 ಟೇಬಲ್ ಸ್ಪೂನ್ ನಷ್ಟು ಹಾಕಿದ್ರೆ ಸಾಕಾಗತ್ತೆ. ನೋಡಿದ್ರಲ್ವಾ ಖರ್ಜೂರದ ಪಾಯಸ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಾಯಸನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.